ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಕಣ್ಣಿನ ಆಸ್ಪತ್ರೆಗೆ ಬಂದಿದ್ವಿ. ನನ್ನ ಮಗಂದು ಐ ಚೆಕಪ್ ಮಾಡಿಸ್ಬೇಕಿತ್ತು. ಹಾಗೆ ಹಸ್ಬೆಂಡ್ಗೂ ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಆಗಿತ್ತು. ಹಾಗಾಗಿ ಹಾಸ್ಪಿಟಲ್ಗೆ ಬಂದ್ವಿ. ಇದು ಸ್ಯಾಟರ್ಡೆ ಲಾಗು ಒಂದು ಕ್ಲಾಸ್ ಮುಗಿಸ್ಕೊಂಡ್ಬಿಟ್ಟು ಆಕ್ಚುಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು. ಹಾಗಾಗಿ ಮೀಟಿಂಗ್ ಮುಗಿಸ್ಕೊಬಿಟ್ಟು ಡೈರೆಕ್ಟಾಗಿ ಮನೆಗೇನು ಹೋಗಲಿಲ್ಲ. ಈಗೇನೆ ನನ್ನ ಮಗಳನ್ನ ತಮ್ಮನ ಮನೇಲಿ ಬಿಟ್ಬಿಟ್ಟು ಇಲ್ಲಿಗೆ ಕರ್ಕೊಬಂದ್ವಿ. ಹಸ್ಬೆಂಡ್ಗೆ ಕಣ್ಣಲ್ಲಿ ಏನೋ ಬಿದ್ದಿತ್ತು. ಅದು ತೆಗಿಯಕ್ಕೆ ಟ್ರೈ ಮಾಡಿದ್ರೆ ಬರಲಿಲ್ಲ. ಅದೇನೋ ಕಬ್ಬಿಣದ ಚೂರು ಥರದ್ದು ಸಿಡ್ದಿತ್ತು ಕಣ್ಣಿಗೆ. ಹಾಗಾಗಿ ಅದನ್ನ ಸ್ವಲ್ಪ ತೆಗೆಸ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಮತ್ತೆ ಜೊತೆಗೆ ನನ್ನ ಮಗನಿಗೆ ಸ್ವಲ್ಪ ಕಣ್ಣಿಂದು ಪ್ರಾಬ್ಲಮ್ ಆಗಿತ್ತು. ಅಂದರೆ ಅವನಿಗೆ ದೂರದೃಷ್ಟಿ ಸ್ವಲ್ಪ ಕಾಣಿಸೋದಿಲ್ಲ. ಅಂದರೆ ಈ ಬೋರ್ಡ್ ಮೇಲೆಲ್ಲ ಬರೆದಿರೋ ಅಂಥದ್ದು ಕಾಣಿಸೋದಿಲ್ಲ ಅಂತ ಹೇಳ್ತಿದ್ದ. ಈ 3 ಮಂತ್ಸ್ ಬ್ಯಾಕ್ ಒಂದ್ಸರಿ ಆ ರೀತಿಯಾಗಿ ಹೇಳಿದ್ದ. ಬಟ್ ನಾನೇ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದೆ. ಈ ಸರಿ ಮೀಟಿಂಗಿಗೆ ಹೋದಾಗ್ಲೂ ಮಮ್ಮಿ ಹಿಂದೆ ಕೂರಿಸ್ತಾರೆ, ನನಗೆ ಕಾಣಿಸಲ್ಲ ಅಂತ ಅಂದ ಬೋರ್ಡ್ ಮೇಲೆ ಬರೆದಿರೋದು. ಹಾಗಾಗಿ ಸರಿ ಅಂತೇಳಿ ತೋರಿಸೋಣ ಅಂತ ಬಂದಿದ್ದೀವಿ. ಇನ್ನು ಅವನಿಗೆ ಬಂದಮೇಲೆ ಎಲ್ಲ ಚೆಕಪ್ ಮಾಡಿಸಿ ಅವನಿಗೆ ಸ್ವಲ್ಪ ಐ ಡ್ರಾಪ್ಸ್ ಹಾಕಿದ್ದಾರೆ ಕಣ್ಣಿಗೆ. ಹಾಗಾಗಿ ಒಂದು 1/2 ಅವರ್ ಹಾಗೇನೆ ಇರಬೇಕು ಅಂತ ಹೇಳಿದ್ರು. ಹಾಗಾಗಿ ಡ್ರಾಪ್ಸ್ ಹಾಕಿ ಕಣ್ಮುಚ್ಚಿ ಕೂರಿಸಿದ್ದಾರೆ. ಕೂತ್ಕೊಂಡಿದ್ದಾನೆ. ಏನಾಗ್ತೈತೆ ಚಿನಿ? ಏನಾಗ್ತೈತೆ? ಏನೋ ಉರಿತಾ ಇಲ್ಲ ಆ ಥರನಾ? ಉರಿತಿಲ್ಲ, ಕಣ್ಣಿಂದ ನೀರು ಸೋರ್ತಿರೋ ಥರ ಆಗ್ತೈತೆ. ಇಲ್ಲ ಹೇಳು, ಈಚೆ ಏನು ಬಂದಿಲ್ಲ, ನಿನಗೆ ಹಂಗೆ ಅನ್ನಿಸ್ತಾ ಇತ್ತು ಅಷ್ಟೇ. ಬಂದಮೇಲೆ ಇಲ್ಲಿ ಕಾಟನ್ ಕೊಟ್ಟಿರ್ತಾರಲ್ಲ, ನಾನೇ ಉರಿಸ್ತೀನಿ, ನೀನೇನು ಒತ್ಕೋಬೇಡ ಆಯಿತಾ? ಅದು ಒಂದ್ಸರಿ ಹಾಕಿದ್ರು, ಮತ್ತೆ ಅದೇ ರೀತಿಯಾಗಿ ಅಂದರೆ ಸಡನ್ನಾಗಿ ಓಪನ್ ಮಾಡ್ದ. ಹಾಗಾಗಿ ಅದು ಮತ್ತೆ ಇದಾಗಿಲ್ಲ ಅಂತೇಳಿ ಇನ್ನೂ ಮತ್ತೆ ಇನ್ನೊಂದು ಸರಿ ಹಾಕಿ ಮತ್ತೆ ಒಂದೊಂದು 20 ನಿಮಿಷ ಕೂರಿಸಿದ್ರು. ಫೈನಲಿ ಎಲ್ಲ ಚೆಕ್ ಮಾಡಾದ್ಮೇಲೆ ಅವನಿಗೆ ಗೊತ್ತಾಯಿತು ಪ್ರಾಬ್ಲಮ್ ಇದೆ ಅಂತ. ಅಂದರೆ ಸ್ವಲ್ಪ ಮುಂಚೆನೇ ಬರಬೇಕಿತ್ತು, ಸ್ವಲ್ಪ ಲೇಟಾಗೆ ಕರ್ಕೊಬಂದಿದ್ದೀರಾ ಅಂತ ಅಂದರು. ಕಂಪಲ್ಸರಿ ಸ್ಪೆಕ್ಟ್ ಹಾಕಲೇಬೇಕು ಅಂತ ಹೇಳಿದ್ರು. ಹಾಗಾಗಿ ಹಾಕ್ಸಿದ್ವಿ, ಇನ್ನೇನು ಮಾಡೋದು ಅಂತೇಳಿ. ಅಂದರೆ ಗೊತ್ತಾಗಲಿಲ್ಲ, ಮಕ್ಕಳು ಸಣ್ಣ ಪುಟ್ಟ ಸೂಕ್ಷ್ಮ ನಮಗೆ ಮುಂಚೆ ಎಲ್ಲ ಅದೆಲ್ಲ ಅಬ್ಸರ್ವ್ ಮಾಡಿದ್ರು, ಬಟ್ ಇದೇ ರೀಸನ್ ಅಂತ ಗೊತ್ತಿರಲ್ಲ. ಅವನು ಜಾಸ್ತಿ ಕಣ್ಣು ತಿಕ್ತಾ ಇದ್ದ. ಸ್ವಲ್ಪ ಕಣ್ಣಲ್ಲಿ ನೀರು ಬಂದರೆ ಸಾಕು, ಈಗ ಏನಾದರೂ ಬೈದಾಗ ಅಥವಾ ಏನಾದರೂ ಕಣ್ಣಲ್ಲಿ ಏನಾದರೂ ಬಿತ್ತು ಅಳಮೋ ಇದ್ಬೇಕಾದ್ರೆ ಏನಾದರೂ ಅಂದರೆ ಒಂದು ಸಡನ್ನಾಗಿ ಸುಮ್ಮನೆ ಆಗ್ತಿರ್ಲಿಲ್ಲ. ತುಂಬ ಹೊತ್ತು ಕಣ್ಣು ಉಜ್ಜುತ್ತಾನೆ ಇದ್ದ. ಬಟ್ ನಾವು ಬೈತಾ ಇದ್ವಿ, ಅಷ್ಟೊಂದು ತಿಕ್ಬೇಡ ಕಣ್ಣು, ತಿಕ್ಕಿ ಏನಾದರೂ ಮಾಡ್ಕೊಳ್ತೀಯ ನೀನು, ಏನಕ್ಕೆ ಅಷ್ಟೊಂದು ತಿಕ್ತೀಯ ಅಂತ. ಬಟ್ ಅವ್ರಿಗೆ ಆ ರೀತಿ ಆಗ್ತಾ ಇರುತ್ತೆ, ನಮ್ಗದು ಗೊತ್ತಾಗಿರಲ್ಲ. ಅವ್ರು ಹೇಳಿದ್ರು, ಈ ಥರ ಇದ್ದಾಗ ಮಕ್ಕಳು ಕಣ್ಣಲ್ಲಿ ಪದೇ ಪದೇ ಕಣ್ಣೇನಾದರೂ ಉಜ್ಜೋದು, ಕಣ್ಣಲ್ಲಿ ನೀರು ಸೋರ್ತಾ ಇದ್ದರೆ ಅಥವಾ ರೆಡ್ಡಿಶ್ ಆಗೋದು ಅವಾಗ ಆ ಥರದ್ದು ಏನಾದರೂ ಆದರೆ ಕರ್ಕೊಬರ್ಬೇಕು. ಆ ಕಣ್ಣಿನ ಪ್ರಾಬ್ಲಮ್ ಏನಾದರೂ ಇರಲಿ ಬಿಡಲಿ 6 ಮಂತ್ಸಿಗೆ ಒಂದ್ಸಲ ಮಕ್ಕಳಿಗೆ ಐ ಚೆಕಪ್ ಮಾಡಿಸ್ಬೇಕಂತೆ. ಬಟ್ ಅದು ನಮಗೆಲ್ಲ ಗೊತ್ತಿಲ್ಲ, ಹಾಗಾಗಿ ಮಾಡಿಸ್ಲಿಲ್ಲ. ಅವನು ಕಣ್ಣು ಅಂದರೆ ಅವನಿಗೆ ಕಣ್ಣಲ್ಲಿ ನೀರು ಬರೋದು ಅಥವಾ ರೆಡ್ಡಿಶ್ ಆಗೋದು ಆ ಥರ ಏನು ಆಗ್ತಾ ಇರಲಿಲ್ಲ, ಕೆಂಪಗಾಗೋದೆಲ್ಲ. ಬರೀ ಇದೊಂದು ಮಾಡ್ತಾ ಇದ್ದ ಅಷ್ಟೇ. ಅಂದರೆ ಜಾಸ್ತಿ ತಿಕ್ತಾ ಇದ್ದ ಕಣ್ಣು. ಅವಾಗಲೇ ನಾವು ಇದು ಮಾಡ್ಕೋಬೇಕಿತ್ತು. ಅಂದರೆ ಈಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಸ್ಪೆಕ್ಟ್ ಹಾಕಲೇಬೇಕು. ಮುಂಚೆನೇ ಆಗಿದ್ರೆ ಅಷ್ಟೊಂದು ಇದಾಗ್ತಾ ಇರಲಿಲ್ಲ ಅಂದರು. ಪರವಾಗಿಲ್ಲ ಅಂತೇಳಿ ಅವನಿಗೂ ಒಂದು ಐ ಡ್ರಾಪ್ಸ್ ಕೊಟ್ಟಿದ್ದಾರೆ. ಇನ್ನು ಅವನಿಗೂ ಡೈಲಿ ನೈಟ್ ಹಾಕೋದಕ್ಕೆ ಹೇಳಿದ್ದಾರೆ ಐ ಡ್ರಾಪ್ಸು. ಇನ್ನು ಹಸ್ಬೆಂಡ್ಗೂ ಕೊಟ್ಟಿದ್ರಲ್ವ, ಮನೆಗೆ ಬಂದ ತಕ್ಷಣ ಅವ್ರಿಗೆ ಒಂದು ಸ್ವಲ್ಪ ಡ್ರಾಪ್ಸ್ ಹಾಕ್ತೆ. ಊಟ ಎಲ್ಲ ಮಾಡಿದ್ವಿ, ಬೆಳಗ್ಗೆನೆ ಮಾಡಿಟ್ಟೋಗಿದ್ದೆ. ಹಾಗಾಗಿ ಊಟ ಆದ ನಂತರ ಅವರಿಗೆ ಡ್ರಾಪ್ಸ್ ಹಾಕಕ್ಕೆ ಹೇಳಿದ್ರು, ಹಾಕಿದ್ದೀನಿ. ಅವರು ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ರು. ಅಷ್ಟರಲ್ಲಿ ನನ್ನ ತಮ್ಮನ ಮಗಳು ಬಂದ್ಲು, ಅವಳನ್ನ ಆಟ ಆಡಿಸ್ತಾ ಇದ್ದೀವಿ. ಮತ್ತೆ ಇನ್ನು ಸ್ಪೆಕ್ಟಿಗೆ 2 ಡೇಸ್ ಬಿಟ್ಟು ಬರಕ್ಕೆ ಹೇಳಿದ್ದಾರೆ. ಅಂದರೆ ಲೆನ್ಸ್ ಇದು ಮಾಡಿಬಿಟ್ಟು ಹೇಳ್ತೀವಿ, ಕಾಲ್ ಮಾಡ್ತೀವಿ ಅಂದರು. ಸರಿ ಅಂತ ಹೇಳ್ಬಿಟ್ಟು ಬಂದ್ವಿ. ಮನು ಬಾಯ್ ಬಾಯ್. ಅದಕ್ಕೇನಾಗುತ್ತೆ? ಅವಳಿಗೆ ಹಾಕ್ಬೇಕಂತೆ, ನನಗೆ ಹಾಕು ಅಂತ. ವಾವ್, ಸೂಪರ್ ಸೂಪರ್. ಅವ್ವ 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 ಬಾ, ಮಾಮಂಗೆ ತೋರ್ಸು. ಸುಮ್ಮನೆ ಅವಳಿಗೆ ಬಿಡಿಸ್ತಾಳೆ. ಮಾಮ ಪಚ್ಚಡಿ ಬಾರೆ ಕಾಕ ಅಂತಾಳು ಅಮ್ಮ.
ಕಾಕ ಅಂತೋಳೆ ಮಾಮಮ್ಮ ಮಾಮನು ವಿಷಯ. ಇನ್ನು ನನ್ನ ಮಗಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ. ಮಗಳು ಇಬ್ರು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸಂಜೆ. ಅಂದ್ರೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಮಾಡಿ ವಾರ್ಮಪ್ ಎಲ್ಲ ಆಗಿ ಸ್ಕೂಲ್ಗೆ ಹೋಗೋ ಟೈಮಲ್ಲಿ ಒನ್ ಟೈಮ್ ಆದ್ರೂ ಅವ್ರು ಡ್ಯಾನ್ಸ್ ಮಾಡೇ ಮಾಡ್ತಾರೆ ಫ್ರೆಂಡ್ಸ್. ಅಷ್ಟು ಇಂಟ್ರೆಸ್ಟ್ ಇಬ್ಬರಿಗೂ ಅಷ್ಟೇ. ತುಂಬಾ ಇಂಟ್ರೆಸ್ಟ್ ಇದೆ ಡ್ಯಾನ್ಸು ಸಾಂಗು. ಆಕ್ಟಿವ್ ಆಗಿದ್ದಾರೆ, ಸ್ಪೋರ್ಟ್ಸ್ ಅಲ್ಲೂ ಇದೆ. ಮಕ್ಕಳ ಬಗ್ಗೆ ಒಂದೊಂದ್ಸರಿ ತುಂಬಾ ಅಂದ್ರೆ ತುಂಬಾನೇ ಹೆಮ್ಮೆ ಅನ್ಸುತ್ತೆ. ಎಲ್ಲದರಲ್ಲೂ ಆಕ್ಟಿವ್ ಆಗಿದ್ದಾರೆ, ಎಲ್ಲ ಚೆನ್ನಾಗಿದ್ದಾರೆ. ಬಟ್ ಈ ತರ ಸಣ್ಣ ಪುಟ್ಟ ಪ್ರಾಬ್ಲಮ್ ಅಂತ ಏನಾದ್ರು ಅಂದಾಗ ತುಂಬಾ ಅಂದ್ರೆ ತುಂಬಾನೇ ನೋವಾಗುತ್ತೆ ಮನ್ಸಿಗೆ. ಒಂಥರ ಬೇಜಾರ್ ಅನ್ನಿಸ್ತು ಇದನ್ನ ಕೇಳಿ. ಎಷ್ಟೆಲ್ಲ ನಾನು ಹೆಲ್ತಿ ಫುಡ್ ಕೊಟ್ಕೊಂಡು ಎಷ್ಟ್ ಚೆನ್ನಾಗಿ ನೋಡ್ಕೊಂಡ್ರು ಈ ತರ ಸಮಸ್ಯೆಗಳಾಗುತ್ತಲ್ಲ ಅಂತ. ಇನ್ನ ಅವ್ರಿಗೆ ಇಂಟ್ರೆಸ್ಟ್ ಇದೆಯಲ್ವಾ ಅಂತ ಹೇಳ್ಬಿಟ್ಟು ನಾನು ಏನು ಇದ್ ಮಾಡೋದಕ್ಕೆ ಹೋಗಲ್ಲ. ಅವ್ರಿಗೆ ಏನೇನೆಲ್ಲ ಆಸಕ್ತಿ ಇದೆಯೋ ಏನೇನೆಲ್ಲ ಇಂಟ್ರೆಸ್ಟ್ ಇದೆಯೋ ಅದು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇರ್ತೀನಿ ಮಕ್ಕಳಿಗೆ. ಕೆಲವೊಂದು ಸ್ಟೆಪ್ಗಳನ್ನೆಲ್ಲ ನಾನು ಹೇಳ್ಕೊಡ್ತೀನಿ, ಆ ರೀತಿ ಎಲ್ಲ ಈ ರೀತಿ ಅಂತ ನನಗೆ ಎಷ್ಟು ಗೊತ್ತಿರುತ್ತೆ ಅಷ್ಟು. ಅಂದ್ರೆ ಅವ್ರಿಗೂ ಬರೀ ಓದು 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 ಅಂತ ಜಾಸ್ತಿ ಫೋರ್ಸ್ ಮಾಡಬಾರ್ದು. ಅಂದ್ರೆ ಮೈಂಡ್ ಫ್ರೆಶ್ ಎಷ್ಟು ಆಕ್ಟಿವ್ ಆಗಿರ್ತಾರೋ ಮಕ್ಕಳು ಅಷ್ಟು ಚೆನ್ನಾಗಿ ಓದಿದ್ದು ಬೇಗನೆ ಮೈಂಡ್ಗೆ ಹೋಗುತ್ತೆ ಅಂತ ಹೇಳ್ಬೋದು. ಬರೀ ಬರೀ ಎನಿ ಟೈಮ್ ಬುಕ್ಸ್ ಇಟ್ಕೊಂಡಿದ್ರೆ ಅಷ್ಟು ಚೆನ್ನಾಗಿ ಓದಲ್ಲ ಫ್ರೆಂಡ್ಸ್ ಮಕ್ಕಳು. ಈ ತರದ ಎಲ್ಲಾನು ನಾವು ಅಭ್ಯಾಸ ಮಾಡಿಸ್ಬೇಕು. ಅವಾಗ ಅವ್ರಿಗೆ ಮೈಂಡ್ ಫ್ರೆಶ್ ಇರುತ್ತೆ, ಓದಿದ್ದು ಬೇಗ ಗ್ರಹಿಸ್ತಾರೆ, ಹಾಗೆ ನೆನಪಲ್ಲೂ ಉಳಿಯುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಾನು ಇವಕ್ಕೆಲ್ಲ ಸಪೋರ್ಟ್ ಮಾಡ್ತಾ ಇರ್ತೀನಿ. ಸ್ಕೂಲಲ್ಲಿ ಏನಾದ್ರು ಸ್ಪೋರ್ಟ್ಸ್ ಇರ್ಬೋದು ಅಥವಾ ಡ್ರಾಮಾ ಈ ಥರದ್ದು ಏನೇ ಇದ್ರೂನು ನಿಮ್ಗೆ ಏನೇನು ಇಂಟ್ರೆಸ್ಟ್ ಇದೆಯೋ ಅದು ಎಲ್ಲದಕ್ಕೂ ಜಾಯಿನ್ ಆಗಿ ಸೇರಿಸ್ತೀನಿ. ನಿಮ್ಗೆ ಏನು ಆಸಕ್ತಿ ಇದೆಯೋ ಅದೆಲ್ಲ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಇನ್ನು ನನ್ನ ಮಗ ಕ್ರಿಕೆಟ್ ಜಾಯಿನ್ ಆಗಿದ್ದಾನೆ. ಕ್ರಿಕೆಟ್ ಕ್ಲಾಸ್ಗೆ ಹೋಗ್ತಾ ಇರ್ತಾನೆ ಅವನು. ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಕ್ರಿಕೆಟ್ಗೆ ಹೋಗ್ತಾನೆ. ಹಾಗಾಗಿ ಅಂದ್ರೆ ಎಜುಕೇಶನ್ಗೆ ಏನೂ ಪ್ರಾಬ್ಲಮ್ ಆಗಬಾರ್ದಲ್ಲ. ಸ್ಪೋರ್ಟ್ಸ್ ಅಲ್ಲೆಲ್ಲ ಓಕೆ, ಬಟ್ ಎಜುಕೇಶನ್ಗೆ ಮಕ್ಕಳಿಗೆ ಈಗ ದೂರದೃಷ್ಟಿ ಕಾಣಲಿಲ್ಲ, ಅವ್ನಿಗೆ ಬೋರ್ಡ್ ಮೇಲೆ ಬರ್ದಿರೋ ಅಂಥದ್ದು ಕಾಣೋದಿಲ್ಲ ಅಂತ ಅಂದಾಗ ಹೇಗೆ ರೆಸ್ಪಾನ್ಸ್ ಮಾಡ್ತಾನೆ? ಏನಾದರೂ ಕೇಳಿದಾಗ ಅಥವಾ ಡೈರಿ ಏನಾದರೂ ಬರೀಬೇಕು ಅಂದ್ರೆ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿರೋನು. ಹಾಗಾಗಿ ಟೀಚರ್ಸ್ನು ಹೇಳಿದ್ರು, ಇಲ್ಲ ಮ್ಯಾಮ್ ಒಂದ್ಸರಿ ಮಾಡಿಸಿ ಹೇಳ್ತಾ ಇರ್ತಾನೆ ಆ ರೀತಿ ಅಂತ. ಹಾಗಾಗಿ ಕರ್ಕೊಂಡೋಗಿ ಬಂದಿದ್ದೆಲ್ಲ ಆಯಿತು. ಇನ್ನು ನೈಟು ಸ್ವಲ್ಪ ಗೆಣಸನ್ನ ಬೇಯಿಸಿದ್ದೆ. ಗೆಣಸು ಬೇಯಿಸ್ಬಿಟ್ಟು ಕಾಯೆಲ್ಲ ಮಾಡಿದ್ದೆ. ಸೂಪರಾಗಿರುತ್ತೆ ಕಾಂಬಿನೇಷನ್. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಫಸ್ಟು ಗೆಣಸನ್ನ ನೀಟಾಗಿ ತೊಳೆದ್ಬಿಟ್ಟು ಒಂದು 2-3 ಸಲ ವಾಶ್ ಮಾಡಿ ಬೇಯಿಸ್ಕೊಂಡೆ. ಒಂದೇ ವಿಸಿಲ್ ಹಾಕ್ಸಿರೋ ಅಂಥದ್ದು. ತುಂಬ ಇದು ಬೇಗ ಸಾಫ್ಟಾಗಿ ಆಲೂಗಡ್ಡೆ ಥರ ಬೇಗ ಬೆಂದು ಹೋಗ್ಬಿಡುತ್ತೆ. ಹಾಗಾಗಿ ಬೇಯಿಸ್ಕೊಂಡೆ. ಅದನ್ನು ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ. ಇನ್ನು ಆ ಕಡೆ ಬೆಲ್ಲ ಹಾಕ್ಬಿಟ್ಟು, ಬೆಲ್ಲದ ಪಾಕ ಏನು ಬೇಕಿಲ್ಲ, ಜಸ್ಟ್ ಬೆಲ್ಲನ ಕರಗಿಸ್ಕೊಂಡ್ರೆ ಸಾಕು. ಹಾಗಾಗಿ ಸ್ವಲ್ಪ ಬೆಲ್ಲ ಕರಗೋದಕ್ಕೂ ಇಟ್ಟಿದ್ದೀನಿ. ಇಲ್ಲಿ ಮಿಕ್ಸಿ ಜಾರ್ಗೆ ಸ್ವಲ್ಪ ಗೋಡಂಬಿ ಜೊತೆಗೆ ಸ್ವಲ್ಪ ಬಾದಾಮಿ ಹಾಗೆ ಸ್ವಲ್ಪ ಗಸಗಸೆನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಂದು 3 ಏಲಕ್ಕಿ ಇಷ್ಟನ್ನು ಹಾಕ್ಬಿಟ್ಟು ಕಾಯಲ್ಲಿ ಮಾಡ್ಕೊಳ್ಳೋಂಥದ್ದು. ಸೂಪರಾಗಿರುತ್ತೆ ಫ್ರೆಂಡ್ಸ್. ಗೆಣಸು ಕಾಯಲ್ಲೂ ಕಲಿಸ್ಕೊಂಡು ತಿಂತಾ ಇದ್ರೆ, ಬರೀ ಹಾಲಲ್ಲಿ ಕಲಿಸ್ಕೊಳೋದ್ಕಿಂತ ಕಾಯಲ್ಲಿ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಒಂದು ಬೌಲ್ನಷ್ಟು ತೆಂಗಿನಕಾಯಿನೂ ಹಾಕ್ಬಿಟ್ಟು, ತುರಿದಿರೋದಿತ್ತು ಅಂದರೆ ಅದನ್ನು ಸಹ ಸೇರಿಸ್ಬೋದು. ನನ್ನ ಹತ್ರ ತುರಿದಿರೋದಿರಲಿಲ್ಲ, ಹಾಗಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಆ ಕಾಯಿನೂ ಹಾಕ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ಈ ಕಡೆ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ. ನೋಡಿ, ಇದಕ್ಕೆ ಈಗ ಸ್ವಲ್ಪ ನೀರು ಸೇರಿಸ್ಕೊಬಿಟ್ಟು ಆದಷ್ಟು ನುಣ್ಣಗೆ ರುಬ್ಕೋಬೇಕು. ಗಸಗಸೆನ ನೀವು ಫ್ರೈ ಮಾಡಿಬಿಟ್ಟು ಸಹ ಹಾಕ್ಕೋಬೋದು. ನಾನಿಲ್ಲಿ ಹಾಗೇನೆ ಸೇರಿಸಿದ್ದೀನಿ, ಟೈಮ್ ಆಗಿತ್ತು ಅಂತೇಳಿ. ನೀವು ಟೈಮ್ ಇತ್ತು ಅಂದರೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು. ಇದು ರುಬ್ಬಿರೋ ಅಂಥದ್ದನ್ನು ಸಕ್ಕರೆ ಕರಗಿಸ್ಕೊಂಡಿರ್ತೀವಲ್ವ ಸ್ವೀಟ್, ಅದಕ್ಕೆ ಸೇರಿಸೋ ನೀವು ಒಂದ್ಸಲ ಪಾಕನ, ಅದು ಸಕ್ಕರೆ ಪಾಕ ಏನು ಬರೋದು ಬೇಡ, ಜಸ್ಟ್ ಕರಗಿಸ್ಕೊಂಡ್ರೆ ಸಾಕು ಅಂತ ಹೇಳಿದ್ನಲ್ವ. ಒಂದ್ಸರಿ ಸೋಸ್ಕೊಳ್ಳಿ ಏನಾದರೂ ಇತ್ತು ಅಂದರೆ. ನಾನು ಈ ಬೆಲ್ಲದಲ್ಲಿ ಏನೂ ಇಲ್ಲ, ಒಂದು 2 ಟೈಮ್ಸ್ ಎಲ್ಲ ಮಾಡಿ ಸೋಸಿ ಎಲ್ಲ ನೋಡಿದ್ದೀನಲ್ವ, ಬೆಲ್ಲ ತುಂಬ ಚೆನ್ನಾಗಿದೆ. ಹಾಗಾಗಿ ಡೈರೆಕ್ಟಾಗಿ ಹಾಗೇನೆ ಸೇರಿಸ್ತಾ ಇದ್ದೀನಿ. ನೀವು ಒಂದ್ಸರಿ ಸೋಸ್ಕೊಬಿಟ್ಟು ಆಮೇಲೆ ಇದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಇನ್ನು ಅದಕ್ಕೆ ಪಾಕಕ್ಕೆ ಡೈರೆಕ್ಟಾಗಿ ರುಬ್ಬಿರೋಂಥ ಮಿಶ್ರಣನ ಸೇರಿಸ್ಬಿಟ್ಟು ಒಂದು ಕುದಿ ಚೆನ್ನಾಗಿ ಕುದಿಸ್ಕೋಬೇಕು. ಅದು ಥಿಕ್ನೆಸ್ ಆಗ್ತಾ ಹೋಗುತ್ತೆ. ಹಾಗೆ ತುಂಬ ಅದು ಹಾಕಿದ ತಕ್ಷಣ ಏಲಕ್ಕಿ ಸ್ಮೆಲ್ಲು ಮತ್ತು ಬೆಲ್ಲ
ಕಾಯಿ ಅದ್ರದ್ದೆಲ್ಲ ಘಮ, ಗಸಗಸೆದೆಲ್ಲ ಘಮ ಎಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ ಗೊತ್ತಾ. ಇಡೀ ಮನೆನೇ ಘಮ ಘಮ ಅಂತ ಇರುತ್ತೆ, ಅಷ್ಟು ಚೆನ್ನಾಗಿ ಬರುತ್ತೆ ಅರೋಮ ಅಂತೂ. ಇನ್ನ ಇದಕ್ಕೆ ಆದಷ್ಟು ಸ್ವಲ್ಪ ದೊಡ್ಡದಾಗಿರುವಂಥ ಪಾತ್ರೆನೇ ತಗೊಳ್ಳಿ, ಇಲ್ಲ ಅಂತಂದರೆ ಎಲ್ಲ ಈಚೆ ಬಂದ್ಬಿಡುತ್ತೆ ನೋಡಿ. ಈ ರೀತಿಯಾಗಿ ಸ್ವಲ್ಪ ಚಿಕ್ಕದಾಯಿತು ಅಂದರೆ ಉಪ್ಪಿಡುತ್ತೆ. ಹಾಗಾಗಿ ಸ್ವಲ್ಪ ದೊಡ್ಡದಾಗಿರೋಂಥ ಪಾತ್ರೆನೇ ತಗೋಬೇಕು. ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತೀರಾ ಅಂದರೆ ಸ್ವಲ್ಪ ದೊಡ್ಡದಾಗಿರಬೇಕು ನೋಡಿ. ನಾನು ಈ ರೀತಿ ಪಾತ್ರೆ ಇಟ್ಟಿದ್ದೆ ಚಿಕ್ಕದು, ಎಲ್ಲ ಹೋಗ್ಬಿಡ್ತು. ಇವಾಗ ಡಬಲ್ ಕೆಲಸ ಆಯಿತು ನನಗೆ. ಮತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಒಂಥರ ಹಿಂಸೆ ಹೆಣ್ಮಕ್ಳಿಗೆ. ಈ ಥರದ್ದು ಹಾಲೇನಾದರೂ ಉಕ್ತು, ಈ ಥರ ಸೈಡಲ್ಲಿ ಏನಾದರೂ ಚೆಲ್ತು ಅಂದರೆ ಇನ್ನು ಅದಾದಮೇಲೆ ಎಲ್ಲ ಮೇಲ್ಗಡೆ ಅಂತ ಗೆಣಸಿಂದು ಸಿಪ್ಪೆ ಇರುತ್ತಲ್ವ, ಅದನ್ನೆಲ್ಲ ತೆಗೆದ್ಬಿಟ್ಟು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಮೇಲೆ ಸ್ವಲ್ಪ ಕಾಯಲ್ಲಿ ಹಾಕ್ಕೊಂಡು ತಿನ್ನೋದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಿಜವಾಗ್ಲೂ ಗೆಣಸು ಇಷ್ಟಪಡೋರ್ಗಂತೂ ಏನು ಮಾಡಿಸ್ದಂಗಿರುತ್ತೆ ಇದು. ನಮ್ಮಮ್ಮ ಮಾಡ್ತಾಯಿದ್ರು ನಾವು ಚಿಕ್ಕವ್ರು ಇರ್ಬೇಕಾರೆ, ಹಾಗಾಗಿ ನೆನೆಸ್ಕೊಂಡು ಮಾಡಿದ್ದೆ ಇದನ್ನು. ಅದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ವಿಸಿಲ್ ಹಾಕಿಸ್ಕೊಂಡು ಅದಾಗಿ ಅದು ಕಂಪ್ಲೀಟಾಗಿ ಕೂಲ್ ಆಗೋ ತನಕ ಬಿಟ್ಟರೆ ಅಷ್ಟೇ ಸಾಕು. ಇಲ್ಲ ಆವಾಗಲೇ ನೀವೇನಾದರೂ ಓಪನ್ ಮಾಡ್ತೀರಾ ಅನ್ನೋದಾದರೆ 2 ವಿಸಿಲ್ ಹಾಕಿಸ್ಕೋಬೇಕಾಗುತ್ತೆ. ನನ್ನ ಮಗಳಿಗೆ ಹೇಳಿದೆ, ನಾನು ನೀಟಾಗಿ ಮ್ಯಾಶ್ ಕೊಡ್ತೀನಿ ಕೊಡಮ್ಮ, ತಿನ್ನಿಸ್ತೀನಿ ಅಂತ. ಬಟ್ ಇಲ್ಲ, ನಾನೇ ಮಿಕ್ಸ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವಳೇ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದಾಳೆ ನೋಡಿ. ಇಷ್ಟಪಟ್ಟರು ಮಕ್ಳಿಬ್ರು. ಇನ್ನು ಸಂಡೇ ರಜಾ ಇತ್ತಲ್ವ, ಹಾಗಾಗಿ ಅಮ್ಮನಿಗೆ ಹುಷಾರಿರ್ಲಿಲ್ಲ. ನೋಡ್ಕೊಬರೋಣ ಅಂತ ಊರಿಗೆ ಹೋಗಿದ್ದೆ. ಅಮ್ಮ ಮತ್ತು ನನ್ನ ತಮ್ಮನ ಮಕ್ಳಿಗೆ ಇಬ್ಬರಿಗೂ ಹುಷಾರಿರ್ಲಿಲ್ಲ. ಊರಿಗೆ ಹೋಗಿದ್ರು ಅವರು ರೀಸೆಂಟಾಗಿ ಹಾಸ್ಪಿಟಲಿಗೆ ತೋರಿಸ್ಬೇಕು ಅಂತೇಳಿ. ಹಾಗಾಗಿ ಅಕ್ಕನೂ ಬರ್ತೀನಿ ಅಂತ ಅಂದ್ಲಲ್ವ, ಹೋಗಿ ನೋಡ್ಕೊಬರೋಣ ಅಂತೇಳಿ. ಹಸ್ಬೆಂಡ್ ಬರಲಿಲ್ಲ, ಬಸ್ಸಲ್ಲಿ ಹೋಗಿದ್ದೆ ನಾನು. ಇಬ್ಬರು ಮಕ್ಕಳನ್ನು ಕರ್ಕೊಂಡು ಬಸ್ಸಲ್ಲಿ ಹೋಗಿದ್ದೆ. ವಾಪಸ್ ಬರ್ಬೇಕಾದ್ರೆ ರಿಟರ್ನ್ ತಮ್ಮ ಸಿಗ್ತಾನೆ ಅಂತೇಳಿ, ಅಂದರೆ ಬರಬೇಕಾದ್ರೆ ಅವನ ಜೊತೆನೇ ಬರ್ಬೋದು ಅಂತೇಳಿ ಬೆಳಗ್ಗೆ ಬಸ್ಸಿಗೆ ಹೋಗಿದ್ದೆ. ಹೋಗಿ ಅಲ್ಲಿ ಅಕ್ಕನೂ ಬಂದಿದ್ಲು. ಹೋದ್ಮೇಲೆ ಮತ್ತೆ ಅಲ್ಲೇ ಯಾವುದು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಅಂದರೆ ತುಂಬ ಕಡಿಮೆ ಇತ್ತಲ್ವ ಟೈಮು. ಬೆಳಗ್ಗೆ ಹೋಗಿ ಮತ್ತೆ ಸಂಜೆ ಬರೋದಿತ್ತಲ್ವ. ಹೋದ್ಮೇಲೆ ಹಾಸ್ಪಿಟಲ್ಗೆ ಹೋದ್ವಿ, ಮತ್ತು ನೋಡ್ಕೊಂಬಿಟ್ಟು ಮನೆಗೆ ಬಂದು ಸ್ವಲ್ಪ ಹೊತ್ತು ಹರಟೆ ಹೊಡೆದು ತಿನ್ಕೊಂಡು ಉಂಡ್ಕೊಂಡು ಬಂದ್ವಿ. ಹಾಗಾಗಿ ಅದನ್ನು ಯಾವುದನ್ನು ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅಂದರೆ ಇರೋದೇ ಟೈಮ್ ಕಡಿಮೆ, ಸುಮ್ಮನೆ ಏನಕ್ಕೆ ವೀಡಿಯೋಸ್ ಎಲ್ಲ ಮಾಡ್ಕೊತ. ಅಷ್ಟು ಕಂಫರ್ಟಬಲ್ ಅನ್ಸಲ್ಲ ಮಾತಾಡೋದಕ್ಕೆ. ಎಲ್ಲ ವೀಡಿಯೋ ಆನ್ ಮಾಡಿದ್ರೆ ಎಲ್ಲ ಅಲರ್ಟ್ ಆಗಿಬಿಡ್ತಾರೆ. ಹಾಗಾಗಿ ಸರಿ ಬೇಡ, ಫ್ರೀಯಾಗಿರೋಣ ಅಂತೇಳಿ ಯಾವುದೂ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಇನ್ನು ಅವತ್ತಿನ ದಿನಾನೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಇನ್ನು ಅಕ್ಕನೂ ಊರಿಗೆ ಹೋದ್ಲು, ಅವ್ರದ್ದು ಚಳ್ಳಕೆರೆ. ಅವಳನ್ನ ಅಲ್ಲಿಗೆ ಕಳಿಸ್ಬಿಟ್ಟು ಮತ್ತು ನಾನು ತಮ್ಮ ಈ ಕಡೆ ಬಂದ್ವಿ. ಇನ್ನು ಬರ್ತಾ ದಾರಿಲಿ ತುಮಕೂರು ಆಚೆ ನೆಲಮಂಗಲ ಹತ್ತತ್ರ ಈ ಥರ ಒಂದು ಇದಿದೆ, ಡಿ ಮ್ಯಾಡ್ರಿನ್ ಅಂತ. ತುಂಬ ಚೆನ್ನಾಗಿದೆ ಹೋಟೆಲ್ಲು. ಇದು ಆ್ಯಕ್ಚುಲಿ ನೈಟ್ ಟೈಮೇ ಓಪನ್ ಮಾಡೋದು, ಸಂಜೆಯಿಂದ ಬೆಳಗಿನ ಜಾವ ತನಕ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಎಲ್ಲ ಒಂಥರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಪ್ಲೇಸು. ರಿಲ್ಯಾಕ್ಸ್ಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಮಕ್ಕಳು ಖುಷಿ ಪಡ್ತಾರೆ ಅಂತೇಳಿ ಕರ್ಕೊಬಂದ್ವಿ. ಅಂದರೆ ಊಟದ್ದೇನು ಅವಶ್ಯಕತೆ ಇರಲಿಲ್ಲ, ಅಮ್ಮ ಅಲ್ಲಿಂದನೇ ಪಾರ್ಸಲ್ ಮಾಡಿದ್ರು, ಮನೆಯಿಂದನೇ ಕಳಿಸ್ಕೊಟ್ಟಿದ್ರು. ಇನ್ನು ನಾವು ಬರೋ ಅಷ್ಟರಲ್ಲಿ 10 ಗಂಟೆ ಮೇಲಾಯಿತು. ಹಾಗಾಗಿ ಮತ್ತೆ ಹೋಗ್ಬಿಟ್ಟು ಅವಳು ಏನು ಮಾಡ್ತಾಳೆ ಅಂತೇಳಿ ಅಮ್ಮ ಎಲ್ಲ ಪಾರ್ಸಲ್ ಕೊಟ್ಟು ಕಳಿಸಿದ್ರು. ಹಾಗಾಗಿ ಜಸ್ಟ್ ಒಂದು ಕಾಫಿ ಕುಡ್ಕೊಂಡು ಹೋಗೋಣ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಫಿ ಕುಡಿಯೋಣ ಅಂತ ಬಂದ್ವಿ. ಅದು ಅಲ್ಲದೆ ವ್ಯೂ ಚೆನ್ನಾಗಿದೆ, ಮಕ್ಳಿಗೆ ಆಡೋದಕ್ಕೆ ಜೋಕಾಲಿನೂ ಇದೆಯಲ್ವ, ಸ್ವಲ್ಪ ಖುಷಿ ಪಡ್ತಾರೆ ಅವರು ಅಂತಲೇ ಹೇಳಿ ಮಲಗಿಬಿಟ್ಟಿದ್ರು ಕಾರಲ್ಲಿ ಎಲ್ಲರೂ. ಹಾಗಾಗಿ ಇನ್ನೂ ಒಂದು ಒಳ್ಳೆ ಕಾಫಿ ಕುಡ್ಕೊಂಡು ಮತ್ತೆ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಮನೆಗೆ ಬಂದ್ವಿ. ಮನೆಗೆ ಬರೋ ಅಷ್ಟರಲ್ಲಿ 10:30 ಆಯಿತು. ಇನ್ನು ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು.